ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು. ಎಷ್ಟನೇ ವೀಡಿಯೋ ಇದು? 55ನೇ ವೀಡಿಯೋ. ಇದರಲ್ಲಿ ಫಸ್ಟ್ ಈ ಪ್ರಾಬ್ಲಮ್ ಮಾಡಬೇಕು. ಯಾವುದು? ಇದ್ರದ್ದು 7 ಟೈಮ್ಸ್ ಆಫ್ 9 ಪ್ಲಸ್ 3 ಮೈನಸ್ 6 ಡಿವೈಡೆಡ್ ಬೈ 2 ಪ್ಲಸ್ 2 ಸ್ಕ್ವೇರ್ ಮೈನಸ್ 11. ಇದ್ರದ್ದು ಏನು ಮಾಡಬೇಕು? ಪೆಮ್ಡಾಸ್ ರೂಲ್ ಅಂತ ಮಾಡಬೇಕು. ಈ ಪೆಮ್ಡಾಸ್ ರೂಲನ್ನು ಏನಾಯ್ತದ? ಫಸ್ಟು ಪ್ಯಾರಂಥಿಸಿಸ್ ನೋಡಬೇಕು, ಬ್ರ್ಯಾಕೆಟ್ ಆಯ್ತಾ ಅಂತ. ಇದೆಲ್ಲೂ ಬ್ರ್ಯಾಕೆಟ್ ಇಲ್ಲ. ಅದಕ್ಕೆ ನೆಕ್ಸ್ಟ್ ಎಕ್ಸ್ಪೋನೆಂಟ್ ನೋಡಬೇಕು. ಎಕ್ಸ್ಪೋನೆಂಟ್ ನೋಡಿದಾಗ ಏನಾಗಿರ್ತದೆ? ಇದಾಗಿರ್ತದೆ ಎಕ್ಸ್ಪೋನೆಂಟಲ್ಲಿ. ಯಾವುದು? ಸ್ಕ್ವೇರು, ಕ್ಯೂಬು, ಸ್ಕ್ವೇರ್ ರೂಟಲ್ಲಿ ಎಕ್ಸ್ಪೋನೆಂಟು ಇಲ್ಲೊಂದೈತೆ 2 ಸ್ಕ್ವೇರ್ ಅಂತ. ಅದನ್ನು ಮಾಡಬೇಕು. 2 ಸ್ಕ್ವೇರ್ ಅಂದರೆ 2 ಟೈಮ್ಸ್ ಆಫ್ 2, 2 2 4. 7 ಟೈಮ್ಸ್ ಆಫ್ 9 ಪ್ಲಸ್ 3 ಮೈನಸ್ 6 ಡಿವೈಡೆಡ್ ಬೈ 2 ಪ್ಲಸ್ 4 ಮೈನಸ್ 11 ಅಂತ. ಇವಾಗ ಇದನ್ನು ಮಾಡಬೇಕು ಫಸ್ಟು. ಏನು? ಮಲ್ಟಿಪ್ಲೈಯಿಂಗ್ ಡಿವೈಡಿಂಗ್ ನೆಕ್ಸ್ಟ್ ಆಗೋದು ಎಕ್ಸ್ಪೋನೆಂಟ್ ಮುಗ್ದೋದ್ಮೇಲೆ. ಗುಣಿಸೋದು ಭಾಗ ಮಾಡೋದು ನೋಡಬೇಕು. ಇವಾಗ ಯಾವುದಾಯ್ತು? ಗುಣಿಸೋದು ಭಾಗ ಮಾಡೋದ್ರಲ್ಲಿ ಇಲ್ಲಾಯ್ತು. ಇಲ್ಲಿ ಗುಣಿಸೋದಾಯ್ತಾ, ಇಲ್ಲಿ ಡಿವೈಡ್ ಮಾಡೋದಾಯ್ತಾ. 2 ಇದ್ದಾಗ ಎಡಗಡೆಯಿಂದ ಬಲಗಡೆ ಮಾಡಬೇಕು. ಫಸ್ಟ್ ಇದನ್ನು ಮಾಡಬೇಕು. 7 9 ಎಷ್ಟು? 63. 7 9 63 ಅಂದರೆ ಇಲ್ಲಿ ಬರಿಬೇಕು ಅದನ್ನು. ಯಾವ ಥರ? 7 9 63 ಪ್ಲಸ್ 3 ಮೈನಸ್ 6 ಡಿವೈಡೆಡ್ ಬೈ 2 ಪ್ಲಸ್ 4 ಮೈನಸ್ 11 ಅಂತ. ನೆಕ್ಸ್ಟ್ ಇವಾಗ ಡಿವೈಡ್ ಮಾಡೋದು ಮಾಡಬೇಕು. 6 ಡಿವೈಡೆಡ್ ಬೈ 2 63 ಪ್ಲಸ್ 3 ಮೈನಸ್ 6 ಬೈ 2 ಪ್ಲಸ್ 4 ಮೈನಸ್ 11. 2 1 2 3 6 ಅಂತ ಆಯ್ತದ. 63 ಪ್ಲಸ್ 3 ಮೈನಸ್ 3 ಪ್ಲಸ್ 4 ಮೈನಸ್ 11 ಅಂತ. ಕೂಡೋದು ಕಳೆಯೋದು 2 ಇದ್ದಾಗ ಈಕ್ವಲ್ ಇಂಪಾರ್ಟೆನ್ಸು ಎಡಗಡೆಯಿಂದ ಬಲಗಡೆ ಮಾಡಬೇಕು. 63 ಪ್ಲಸ್ 3 ಅಂದರೆ 66 ಮೈನಸ್ 3 ಅಂದರೆ ಮತ್ತೆ 63. 63 ಪ್ಲಸ್ 4 ಅಂದರೆ 67 ಮೈನಸ್ 11 ಅಂದರೆ 56. ಅಲ್ಲಿಗೆ ಟೋಟಲ್ ಆಗಿ ಎಷ್ಟಾಗಿರ್ತದೆ? 56 ಅಂತ ಆಯ್ತದ. ಅದೇ ಥರ ಈ ಲೆಕ್ಕ ಮಾಡಬೇಕು. ಈ ಲೆಕ್ಕದಲ್ಲಿ ಏನಂತ ಕೊಟ್ಟವ್ರ? ಈ ಥರ ಕೊಟ್ಟವ್ರ. ಈ ಲೆಕ್ಕದಲ್ಲಿ ಯಾವುದು? ಇದು ಮೈನಸ್ 8 ಹೋಲ್ ಸ್ಕ್ವೇರ್ ಪ್ಲಸ್ 3 ಟೈಮ್ಸ್ ಆಫ್ 11 ಮೈನಸ್ 1 ಅಂತ. ಇವಾಗ ಯಾವುದು ಇದು ಮಾಡಬೇಕು? ಇದರಲ್ಲಿ ಫಸ್ಟು ಪೆಮ್ಡಾಸ್ ರೂಲ್ ಇಲ್ಲೂ ಉಪಯೋಗಿಸ್ಬೇಕು. ಇಲ್ಲಿ ಪೆಮ್ಡಾಸ್ ರೂಲ್ ಉಪಯೋಗಿಸಿದಾಗ ಏನಾಗಿರ್ತದೆ? ಈ ಥರ ಆಗಿರ್ತದೆ. ಇಲ್ಲಿ ಫಸ್ಟು ಪ್ಯಾರಂಥಿಸಿಸ್ ಕ್ಲಿಯರ್ ಮಾಡಬೇಕು. ಪ್ಯಾರಂಥಿಸಿಸ್ ಕ್ಲಿಯರ್ ಮಾಡಿದಾಗ ಏನಾಯ್ತದೆ? ಮೈನಸ್ 8 ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ 8 ಟೈಮ್ಸ್ ಆಫ್ ಮೈನಸ್ 8. 8 8 ಎಷ್ಟಾಗಿರ್ತದೆ? 8 8 64 ಮೈನಸ್ ಟೈಮ್ಸ್ ಆಫ್ ಮೈನಸ್ ಪ್ಲಸ್ ಆಯ್ತದೆ. ಅಲ್ಲಿಗೆ ಪ್ಯಾರಂಥಿಸಿಸ್ ಕ್ಲಿಯರ್ ಮಾಡಾದ್ಮೇಲೆ ಅದರಲ್ಲಿ ಸ್ಕ್ವೇರ್ ರೂಟ್ ಇರ್ತದೆ. ಮೈನಸ್ 8 ಹೋಲ್ ಸ್ಕ್ವೇರ್ ಅಂದರೆ ಇದು ಪ್ಯಾರಂಥಿಸಿಸ್ ಅಲ್ಲ, ಒಂದೇ ನಂಬರ್ ಇರೋದು, ಅದರದ್ದು ಸ್ಕ್ವೇರ್ ಇದು. ಎಕ್ಸ್ಪೋನೆಂಟ್ ಕ್ಲಿಯರ್ ಆಯ್ತದೆ 64 ಅಂತ. 64 ಪ್ಲಸ್ 3 ಟೈಮ್ಸ್ ಆಫ್ 11 ಮೈನಸ್ 1. ಇವಾಗ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗು, ಗುಣಿಸೋದು ಬಾಗ್ಸೋದು ಎರಡೂ ಮಾಡಬೇಕು. ಹಂಗಾಗಿ ಇದು ಒಂದೇ ಇರೋದು ಗುಣಿಸೋದು. 11 3 33. ಇದಷ್ಟು ಆಯ್ತದೆ 64 ಪ್ಲಸ್ 33 ಮೈನಸ್ 1 ಅಂತ ಆಯ್ತದೆ. ಕೂಡೋದು ಕಳೆಯೋದಿದ್ದಾಗ ಎಡಗಡೆಯಿಂದ ಬಲಗಡೆ ಮಾಡಬೇಕು. 64 ಪ್ಲಸ್ 33 ಅಂದರೆ 97. 97 ಮೈನಸ್ 1 ಅಂದರೆ 96. ಅಲ್ಲಿಗೆ ಇದೆಷ್ಟು ಆಯ್ತದೆ? ಟೋಟಲ್ ಆಗಿ 96 ಅಂತ ಆಯ್ತದೆ. ಅದೇ ಥರ 20 ಡಿವೈಡೆಡ್ ಬೈ 7 ಮೈನಸ್ 4 ಬ್ರ್ಯಾಕೆಟಲ್ಲಿ ಪ್ಲಸ್ 3 ಅಂತ ಆಯ್ತು. ಇಲ್ಲೂ ಪೆಮ್ಡಾಸ್ ಅನ್ನೋದು ಉಪಯೋಗಿಸ್ಬೇಕು. ಇಲ್ಲೂ ಪೆಮ್ಡಾಸ್ ಅನ್ನೋದು ಉಪಯೋಗಿಸಿದಾಗ ಏನಾಗಿರ್ತದೆ? ಇದನ್ನು ಮಾಡಬೇಕು. ಇವಾಗ ಫಸ್ಟು ಪ್ಯಾರಂಥಿಸಿಸ್ ಇಲ್ಲ ಆಯ್ತಾ ಬ್ರ್ಯಾಕೆಟು. 7 ಮೈನಸ್ 4 ಅಂದರೆ 5. ಒಂದೇ ನಂಬರ್ ಆಚೆ ಬರ್ತದೆ ಬ್ರ್ಯಾಕೆಟಿಂದ. 20 ಡಿವೈಡೆಡ್ ಬೈ 5 ಪ್ಲಸ್ 3 ಅಂತ. ಇವಾಗ ಡಿವೈಡ್ ಮಾಡೋದೈತೆ, ಕೂಡೋದೈತೆ. ಅದಕ್ಕೆ ಫಸ್ಟು ಯಾವ್ದು ಮಾಡಬೇಕು? ಮಲ್ಟಿಪ್ಲೈಯಿಂಗ್ ಡಿವೈಡಿಂಗ್ ಜಾಸ್ತಿ ಇಂಪಾರ್ಟೆನ್ಸ್ ಕೂಡೋದಕ್ಕಿಂತ ಇದನ್ನು ಮಾಡಬೇಕು. 5 ಡಿವೈಡೆಡ್ ಬೈ 20 ಬೈ 5 ಪ್ಲಸ್ 3 ಅನ್ನೋದು. 5 1 5 4 20. ಇವಾಗ 4 ಪ್ಲಸ್ 3 ಅಂತ ಮಿಕ್ತು. 4 ಪ್ಲಸ್ 3 ಅಂದರೆ 7. ಇಲ್ಲಿ ಟೋಟಲ್ ಆಗಿ ಎಷ್ಟಾಯಿತು? 7 ಆಯಿತು. ಅಲ್ಲಿಗೆ 3 ಲೆಕ್ಕಗಳಾಯಿತು ಇದರಲ್ಲಿ. ಬಾಯ್.